ಸಚಿವ ಪ್ರಿಯಾಂಕ್ ಖರ್ಗೆ ಮತ್ತು ಶಾಸಕ ಶರತ್ ಬಚ್ಚೇಗೌಡ ನಡುವೆ ಅವರಿಬ್ಬರ ಮೇಲೆ ಇನ್ನೊಂದು ಆರೋಪ ಬಂದಿದೆ. ದಯಾಮರಣವನ್ನು ಕೋರಿ ರಾಷ್ಟ್ರಪತಿಗಳಿಗೆ ಪತ್ರವನ್ನು ಬರೆಯಲಾಗಿದೆ. ಕ್ಯೋನಿಕ್ಸ್ ಸಂಸ್ಥೆ, ಆ ಸಂಸ್ಥೆಯವರು ನಮಗೆ ದಯಾಮರಣವನ್ನು ಕೊಟ್ಟುಬಿಡಿ, ಯಾಕೆಂದರೆ ಕಳೆದ 1 ವರ್ಷದಿಂದ ವೆಂಡರ್ಸ್ಗಳಿಗೆ ಬಿಲ್ ಪಾವತಿ ಮಾಡಿಲ್ಲ, ಜೊತೆಗೆ ತನಿಖೆ ನೆಪದಲ್ಲಿ ನಮಗೆ ಕಿರುಕುಳವನ್ನು ಕೊಡ್ತಾ ಇದ್ದಾರೆ. ಸುದೀರ್ಘವಾದ ಪತ್ರವನ್ನು ಬರೆದಿದ್ದಾರೆ. ಆ ಪತ್ರವನ್ನು ನೀವು ಗಮನಿಸ್ತಾ ಇದ್ದೀರಾ. ವೆಂಡರ್ಗಳು ಆತ್ಮಹತ್ಯೆ ಮಾಡಿಕೊಂಡ್ರೆ ಏನು ಗತಿ? ತೊಂದರೆಗಳು ಆಗಿದ್ದಕ್ಕೆ ಕಾರಣನೇ ನಿಶ್ಚಿತ್ ಅನ್ನೋ ಒಬ್ಬ ಅಧಿಕಾರಿ ಮೇಡಮ್, ಅವರಿಂದನೇ ಇದೆಲ್ಲ ಇಷ್ಟು ಆಗಿರೋದು. ಪ್ರಿಯಾಂಕಾ ಖರ್ಗೆ ಅವ್ರ ಗಮನಕ್ಕೆ ತುಂಬ ಸರಿ ತಂದಿದ್ದೀವಿ. ಅವ್ರು ಮಾಡಲ್ಲ ಅಂತ ಹೇಳಲ್ಲ ಮೇಡಮ್, ಅದು ಯಾಕೆ ನಮ್ಮ ಮೇಲೆ ಅಥವಾ ಜಿದ್ದು ಸಾಧಿಸ್ತಾ ಇದ್ದಾರೋ ಅಥವಾ ಏನಾದರೂ ನಮ್ಗಳಿಂದ ತಪ್ಪಾಗಿದೆಯೋ ನಾವು ನೇರವಾಗಿ ಅವ್ರಿಗೆ ಕೇಳಿದ್ದೀವಿ. ನಮ್ಗಳಿಂದ ಏನಾದರೂ ತಪ್ಪಾದರೆ ದಯವಿಟ್ಟು ಕ್ಷಮೆ ಇರಲಿ. ನಮ್ಮ ಆ ಒಂದು ಇದನ್ನ ಇಟ್ಕೊಂಡು ಸ್ಟ್ರೈಕ್ ಮಾಡೋದು ನಮ್ಮ ಕರ್ತವ್ಯ. ಅದು ನಮಗೆ ತೊಂದರೆ ಆದಾಗ, ನಮಗೆ ಹಣ ಬರದೇ ಇದ್ದಾಗ ಒಬ್ಬ ಭ್ರಷ್ಟ ಅಧಿಕಾರಿ ವಿರುದ್ಧವಾಗಿ ನಾವು ಸ್ಟ್ರೈಕ್ ಮಾಡಿದ್ವಿ. ಅವ್ರದ್ದು ತುಂಬ ಕಿರುಕುಳ ಅನುಭವಿಸಿದ್ವಿ. ಹಾಗಾಗಿ ಅದು ನಿಮ್ಮ ವಿರುದ್ಧ ಅಲ್ಲ. ನಾವು ಸ್ಟ್ರೈಕ್ ಮಾಡಿದ್ದಾಗಲಿ ಮತ್ತೊಂದಾಗಲಿ ನಿಮ್ಮ ವಿರುದ್ಧ, ಯಾರು ಮಿನಿಸ್ಟ್ರ್ ವಿರುದ್ಧ ನಾವು ಮಾಡಿದ್ದಲ್ಲ, ಆ ಅಧಿಕಾರಿ ವಿರುದ್ಧ ಸ್ಟ್ರೈಕ್ ಮಾಡಿದ್ವಿ. ಹಾಗಂತ ಹೇಳಿ ಅದನ್ನೇನಾದರೂ ನಿಮ್ಮ ತಲೆ ಒಳಗೆ ಇಟ್ಕೊಂಡು ನಮಗೆ ಇವತ್ತೇನಾದರೂ ತೊಂದರೆ ಕೊಡಬೇಕು ಅಂತ ಇದ್ದು